ನಮಸ್ಕಾರ ಗುರುಗಳೇ, ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡ್ತಾ ಇರುವಂಥ ನಮಸ್ಕಾರಗಳು. ಈ ವಾರ ನಾನು ಹೋಗಿರುವಂಥದ್ದು ಕಳಸಕ್ಕೆ ಯಾಕಂದರೆ ಕಳಸದಲ್ಲಿ ನೋಡುವಂಥ ಪ್ಲೇಸು ತುಂಬ ಇದೆ. ಅದರಲ್ಲಿ ಒಂದು ಪ್ಲೇಸ್ ಆಯ್ಕೆ ಮಾಡಿ ನಿಮ್ಗೆ ತೋರಿಸೋದಕ್ಕೆ ಹೋಗಿದ್ದೀನಿ. ಆ ಊರ ಹೆಸರು ಮೈದಾಡಿ ಅಂತ. ಇಲ್ಲಿಗೆ ಹೋಗೋ ಲೊಕೇಶನನ್ನು ನಾನು ತೋರಿಸೋದಿಲ್ಲ, ಯಾಕಂದರೆ ನೀವು ಮೈದಾಡಿ ಅಂತ ಗೂಗಲಲ್ಲಿ ಹೊಡೆದ್ರೆ ನಿಮಗೆ ಅಲ್ಲಿಗೆ ಆರಾಮ್ಸೆ ಅಲ್ಲಿವರೆಗೂ ಹೋಗ್ಬೋದು. ಇವಾಗ ರೈನಿ ಸೀಸನ್ ಅಂದರೆ ಇನ್ನೇನು ಮಳೆ ಸ್ಟಾರ್ಟ್ ಆಗ್ತಾಯಿದೆ, ಹಾಗಾಗಿ ಫಾಗೆಲ್ಲ ತುಂಬ್ಕೊಂಡು ಸ್ವಲ್ಪ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ಬೋದು ಅಂದ್ಕೋತೀನಿ. ಹಾಗಾದರೆ ಬನ್ನಿ, ಆ ಪ್ಲೇಸ್ ಹೇಗಿದೆ ಅನ್ನೋದನ್ನು ತೋರಿಸ್ಕೊಂಬರ್ತೀನಿ. ನಡೀರಿ ಹೋಗೋಣ. ನೋಡಿ, ನಾನು ಆ ಕಡೆಯಿಂದ ಬಂದಿರೋದು. ಸ್ವಲ್ಪ ಮುಂದ್ಗಡೆ ಬಂದರೆ ಇಲ್ಲೊಂದು ಬೋರ್ಡ್ ಕಾಣಿಸುತ್ತೆ, ಮೈದಾಡಿ ಅಂತ ಹಾಕಿದೆ ನೋಡಿ. ಇಲ್ಲಿವರೆಗೂ ನೀವು ಲೊಕೇಶನ್ ಹಾಕ್ಕೊಂಡು ಕರೆಕ್ಟಾಗಿ ಈ ಪ್ಲೇಸ್ವರೆಗೂ ಬರ್ಬೋದು. ಇಲ್ಲಿಂದ ಕೆಳಗಡೆ ಅಲ್ಲೊಂದು ಮಣ್ಣು ರೋಡ್ ಹೋಗಿದೆ ಗೊತ್ತಾ, ಅಲ್ಲಿ ಹೋಗ್ಬೇಕಾಗತ್ತೆ. ಇದರಿಂದ ಮುಂದೆಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಆಮೇಲೆ ಆದರೆ ತೋರಿಸ್ತೀನಿ ಎಲ್ಲಿ ಹೋಗುತ್ತೆ ಅಂತ. ಇದರಿಂದ ಕೆಳಗಡೆ ಬನ್ನಿ, ಅಲ್ಲಿ ಹೋಗೋಣ. ಸ್ವಲ್ಪ ಆಫ್ ರೋಡಿಂಗ್ ಇದೆ ಅನ್ಕೋತೀನಿ. ಅಲ್ಲ, ಎಲ್ಗಡೆ ಇಲ್ಲ, ನಾ ಇಲ್ಲೊಂದು ಬೆಟ್ಟದ ಮೇಲೊಂದು ಇತ್ತಪ್ಪ, ಅದ್ರ ಮಧ್ಯೆ ಬಂದಿದೆ. ಲೆಫ್ಟ್ ತಗೊಂಡ್ಕಿತ್ತ ರೈಟ್ ತಗೊಂಡ್ಕಿ? ರೈಟಿಗೆ ಹೋಗಿತ್ತ ಲೆಫ್ಟಿಗೆ ಹೋಗಿದ್ದ? ಅಲ್ಲ ರೈಟಿಗೆ ಹೋಯ್ಕ ಲೆಫ್ಟಿಗೆ ಹೋಯ್ಕ ಹೇಳ, ಅದರಿಂದ ಕೆಳಗೆ ಬಂದ್ರ ಮೇಲೆ. ನನ್ನ ಫ್ರೆಂಡ್ಸು ಆಲ್ರೆಡಿ ಇಬ್ಬರು ಹೋಗಿದ್ದಾರೆ ಅಲ್ಲಿಗೆ, ಬಟ್ ಇದು ನಾನು ಬರ್ತಿರೋದು ರಾಂಗ್ ರೂಟ್ ಆಯಿತು. ನಾನು ಆ ಕಡೆ ಲೆಫ್ಟ್ ತೊಗೊಂಡಲ್ಲ, ರೈಟಿಗೆ ಹೋಗ್ಬೇಕಿತ್ತು ಆ್ಯಕ್ಚುಲಿ. ಇಲ್ಲ, ಅಲ್ಲಿಂದ ಕೆಳಗಡೆ. ಈ ಕಡೆ ಇಲ್ಲಿಂದ ಚಿಕ್ಕದೊಂದು ರೋಡ್ ಹೋಗಿದೆಯಲ್ಲ, ಇದ್ರ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ. ಓಹೋ, ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ ಗುರುಗಳ. ಯಾಕಂದರೆ ನೋಡಿ, ಫಾಗ್ ಅಂತೂ ಸಿಕ್ಕಾಪಟ್ಟೆ ತುಂಬಿಕೊಂಡಿದೆ. ಕೆಳಗಡೆ ನೋಡಿದ್ರೆ ಏನಿದೆ ಅಂತಲೇ ಕಾಣಿಸ್ತಾ ಇಲ್ಲಪ್ಪ. ಈ ಥರ ಜಾಗ ಎಲ್ಲ ಭೂಮಿ ಮೇಲೆ ಇದೆಯೋ ಇಲ್ವೋ ಏನೂ ಗೊತ್ತಾಗ್ತಾ ಇಲ್ಲ ನನಗಂತೂ. ನೋಡಿ, ನಮ್ಮ ಫ್ರೆಂಡ್ಸು ಆಲ್ರೆಡಿ ಆಗಲೇ ಬಂದು ಕೂತು ಮಲಗಿದ್ದಾರೆ. ನೋಡಿ, ಒಬ್ಬ ಆಲ್ರೆಡಿ ಹಸ ಹಾಕೊಂಡು ಮಲಗಿದ್ದಾನೆ, ಇನ್ನೊಬ್ಬ ವೆಯ್ಟ್ ಮಾಡ್ತಿದ್ದಾನೆ. ಗುರುಗಳೇ ನೋಡಿ, ಇಲ್ಲಿ ಬಂದಾಗ ಇಂಬಳ ಇದೆ ಅಂದ್ಕೊಂಡೆ, ಬಟ್ ನೋಡಿದ್ರೆ ಇದೆ ನೋಡಿ. ಈ ವರ್ಷದ ಮಳೆಗಾಲದ ಮೊದಲ ಇಂಬಳ ಇದು. ಇಲ್ಲಿಂದ ಸ್ಟಾರ್ಟ್ ಇಂಬಳ ಕಚ್ಚಕ್ಕೆ, ಇನ್ನು ಪೂರ್ತಿ ಮಳೆಗಾಲ ಇಂಬಳದಲ್ಲೇ ಇರ್ತೀವಿ ನೋಡಿ. ಗುರುಗಳೇ ನೋಡಿ, ಆಲ್ರೆಡಿ 4 ಹುಡುಗರು ಬಂದು ಹೋಗಿದ್ದಾರೆ. ಬಟ್ ಈ ಕಡೆಯಿಂದ ಈ ಕಡೆ ವ್ಯೂ ನೋಡಿದ್ರೆ ನೋಡಿ ಏನೂ ಕಾಣಿಸ್ತಾ ಇಲ್ಲ. ಆ ಕಡೆ ಈ ಕಡೆ ಎಲ್ಲ ಕಡೆನೂ ನೋಡ್ಬೋದು. ಕೆಳಗಡೆ ನೋಡಿದ್ರೆ ದೊಡ್ಡ ಪ್ರಪಾತ ಥರ ಇದೆ. ಬಟ್ ಈ ಕಡೆ ನಿಂತ್ಕೊಂಡು ಆ ಕಡೆ ನೋಡಿದ್ರೆ ರಾಣಿಜರಿ ಕಾಣಿಸುತ್ತಂತೆ. ಮತ್ತು ಈ ಕಡೆ ಒಂದು ಚಿಕ್ಕ ಬೆಟ್ಟ ಇದೆ, ಅದು ಕೂಡ ಕಾಣಿಸುತ್ತೆ. ಬಟ್ ಇಲ್ಲಿ
ಇವಾಗ ಸದ್ಯಕ್ಕೆ ನಾವುಗಳೇ ಕಾಣ್ತಾ ಇಲ್ಲ. ಅಲ್ಲಿ ನೋಡಿ ಅವನು ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಲ್ಲಿಂದ ನೋಡಿದ್ರೆ, ಯಾಕಂದರೆ ಸಿಕ್ಕಾಪಟ್ಟೆ ಫಾಗ್ ತುಂಬಿಕೊಂಡಿದೆ. ಚೆನ್ನಾಗಿದೆ ಮಾತ್ರ ಫೋಟೋಶೂಟ್ ಮಾಡೋದಕ್ಕೆ ಮತ್ತು ಇನ್ಯಾವುದೇ ರೀತಿಯಾದಂಥ ಒಂದು ವೀಡಿಯೋಗಳನ್ನು ತೆಗೆಯೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾನೆ ಅಂತಲೇ ಹೇಳ್ಬೋದು. ನಮ್ಮ ಗಾಡಿನೆಲ್ಲ ಇಲ್ಲಿಟ್ಟಿದ್ದೀವಿ. ಆ ಕಡೆ ಕ್ಲಿಯರ್ ಆಗಿದ್ರೆ ತೋರಿಸ್ಬೋದಿತ್ತು, ಚೆನ್ನಾಗಿರ್ಬೋದೇನೋ ವ್ಯೂ. ಗುರುಗಳೇ, ಇಲ್ಲಿಂದ ಕೆಳಗಡೆ ಒಂದು ಚಿಕ್ಕ ದಾರಿ ಇದೆ, ಅದರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ ಏನಾದರೂ ಕಾಣಿಸುತ್ತಾ ನೋಡೋಣ ಅಂತ. ಆ ಕಡೆ ಎದುರುಗಡೆ ನೋಡಿ ಫಾಗೆಲ್ಲ ತುಂಬಿಕೊಂಡಿದೆ, ಅಂದರೆ ಆ ಕಡೆ ಹೋಗ್ತಾ ಇದೆ. ಇಲ್ಲಂತೂ ಸಿಕ್ಕಾಪಟ್ಟೆ ಫಾಗ್ ತುಂಬಿಕೊಂಡಿದೆ. ಪರ ಚೆನ್ನಾಗಿದೆ ಪ್ಲೇಸು. ಸ್ವಲ್ಪ ಫಾಗ್ ಜಾಸ್ತಿ ಇದೆ. ನಾನು ಅಂದರೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆಚೆ ಕಡೆ ಏನಿದೆ ಅಂತಲೇ ಕಾಣಿಸ್ತಾ ಇಲ್ಲ. ಹೀಗಿದ್ದಾಗ ಏನು ಮಾಡೋಕ್ಕಾಗೋದಿಲ್ಲ. ನೋಡಿ ಫುಲ್ಲು ಫಾಗು. ನೋಡಿ ಆ ಬೆಟ್ಟದಲ್ಲಿದ್ದೆ ನಾನು, ಇವಾಗ ಇಲ್ಲಿ ನಿಂತ್ಕೊಂಡಿದ್ದೀನಿ. ಕೆಳಗಡೆ ಸಿಕ್ಕಾಪಟ್ಟೆ ಡೀಪ್ ಇದೆ ಗುರುಗಳೇ. ಇನ್ನೊಂದು ಹೂವನ್ನು ನೋಡಿದೆ ನೋಡಿ, ಇದು ನಮ್ಮ ಕಡೆ ಬಸವನ ಹೂ ಅಂತಾರೆ, ಬಟ್ ನಮ್ಮ ಕಡೆ ಏನಾಗುತ್ತೆ ಅಂದರೆ ಇದು ಯೆಲ್ಲೋ ಕಲರ್ ಇರಲ್ಲ, ವೈಟ್ ಕಲರಲ್ಲಿರುತ್ತೆ. ಬಸವನ ಹೂ ಅಂತ ಯಾಕೆ ಹೇಳೋದು ಅಂದರೆ, ಇದ್ರ ಒಳಗಡೆ ನೋಡ್ಬೋದು ಚಿಕ್ಕದಾದ ಬಸವ ಇದೆಯಲ್ಲ, ಅಂದರೆ ಎತ್ತಿದೆಯಲ್ಲ, ಎತ್ತಿದ ರೀತಿಯಾದಂಥ ಒಂದು ನೋಡಿ ಆಕಾರ ಇದೆ. ಒಂದು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಈ ಥರದ ಹೂವು ನಿಮ್ಮ ಕಡೆ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನೋಡಿ ಬಸವ ಕೋಡು ಇದೆಲ್ಲ ಸಿಕ್ಕಾಪಟ್ಟೆ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ. ನೋಡಿ ಬಟ್ ನಮ್ಮ ಕಡೆ ಯೆಲ್ಲೋ ಕಲರ್ ಹೂವು ಇರಲ್ಲ, ವೈಟ್ ಕಲರ್ ಹೂವು ಇರುತ್ತೆ. ಅದಕ್ಕೆ ನಾವು ಬಸವನ ಹೂವು ಅಂತ ಕರಿತೀವಿ. ಆಲ್ಮೋಸ್ಟ್ ಮಳೆ ಇನ್ನೇನು ಬರಬೇಕು ಆ ಟೈಮಲ್ಲಿ ಹೂ ಬಿಡುವಂಥ ಸಸ್ಯ ಇದು. ಸಸ್ಯದ ಬಗ್ಗೆನೇ ಹೇಳ್ತಾ ಇದ್ದೀನಿ ಆವಾಗಿಂದ. ನೋಡಿ ಕೆಳಗಡೆ ನೋಡಿ ಫಾಗು ಈ ಕಡೆನೂ ಬರ್ತಾ ಇದೆ. ಸ್ವಲ್ಪ ಕ್ಲಿಯರ್ ಆಗಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತೇನೋ. ನೋಡಿ ನನ್ನ ಫ್ರೆಂಡ್ಸ್ ಇಬ್ಬರು ಆ ಬೆಟ್ಟದಲ್ಲಿದ್ದಾರೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ನಾನು ಇಲ್ಲಿಂದ ಡೌನಲ್ಲಿ ಬಂದಿದ್ದೀನಿ, ಏನಾದರೂ ಸಿಗುತ್ತಾ ನೋಡೋಣ ಅಂತ. ಬನ್ನಿ ಇಲ್ಲಿಂದ ಮೇಲ್ಗಡೆ ಹೋಗೋಣ. ಇಲ್ಲಿ ರೋಡ್ ಇಲ್ಲಿಗೆ ಎಂಡ್ ಆಯಿತು. ಅಲ್ಲಿ ಕೆಳಗಡೆ ಹೋಗೋಕ್ಕೆ ಯಾವುದೇ ರೀತಿ ಸ್ಪೇಸ್ ಇಲ್ಲ, ಆದರೆ ಕಾಡ್ದಾರಿ. ಇಲ್ಲಿಂದ ಮೇಲ್ಗಡೆ ಹೋಗೋಣ.
ನೋಡಿದ್ರಲ್ಲ ಗುರುಗಳೇ, ಇದಿಷ್ಟು ಮೈದಾಡಿ ವ್ಯೂ ಪಾಯಿಂಟ್ನ ಬಗ್ಗೆ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಶುಭವಾಗಲಿ.